ಯುದ್ಧದ ಪರಿಣಾಮ ಗ್ಯಾಸ್ ಪೂರೈಕೆ ಇಲ್ಲದೆ ಆಟೋ ರಿಕ್ಷಾ ಚಾಲಕರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿನ್ನೆಲೆ ಬಾರಕೂರಿನ ಗಣೇಶ್ ಆಟೋ ಗ್ಯಾಸ್ನವರು ಮಲೇಷ್ಯಾದಿಂದ ಗ್ಯಾಸ್ ಅನ್ನು ತರಿಸಿ ಗ್ರಾಹಕರಿಗೆ ನೀಡ್ತಾ ಇರುವುದನ್ನು ಮನಗಂಡು ರಿಕ್ಷಾ ಚಾಲಕರು ಸರತಿಯ ಸಾಲಿನಲ್ಲಿ 3 ಕಿಲೋಮೀಟರ್ ದೂರದ ತನಕ ನಿಂತು ರಾತ್ರಿ 10 ಗಂಟೆ ತನಕ ಗ್ಯಾಸ್ ತುಂಬಿಸಿಕೊಳ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ದೂರದ ಉಡುಪಿ, ಹಾಲಾಡಿ, ಮಂದಾರ್ತಿ, ಕೋಟ, ಬ್ರಹ್ಮಾವರ, ಉಡುಪಿಯಿಂದ ಆಟೋಗಳು ಒಂದೇ ಸಮನೆ ಬರುವಾಗ ಬಾರಕೂರು ರಸ್ತೆಗಳಲ್ಲಿ ಸಂಚಾರಕ್ಕೆ ತಡೆ ಉಂಟಾಗಿ ಬ್ರಹ್ಮಾವರ ಪೊಲೀಸರು ಬಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಪ್ರತಿದಿನ ಬರುವ ಗ್ರಾಹಕರಿಗೆ ಮತ್ತು ಜನರಿಗೆ ಉಪಯುಕ್ತವಾಗುವಂತೆ ಲಕ್ಷಾಂತರ ರೂಪಾಯಿ ಮುಂಗಡವಾಗಿ ಪಾವತಿಸಿ 3 ದಿನದ ಬಳಿಕ ಸಿಗುವ ಗ್ಯಾಸ್ ಸರಬರಾಜಿಗೆ ಇದರ ಮಾಲೀಕರು ಅದೆಷ್ಟೋ ಜನರ ಬದುಕಿಗೆ ಮತ್ತು ಸಂಚಾರಕ್ಕೆ ಉತ್ತಮ ಸೇವೆ ನೀಡಿದ ಕುರಿತು ಅನೇಕ ಆಟೋ ಚಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೆಲೆ ಕೂಡ ಹೆಚ್ಚಿಸದೆ ಮಾಮೂಲಿಯಂತೆ ಲೀಟರ್ಗೆ 90 ರೂಪಾಯಿ ಪಡೆದು ಬಂದ ಎಲ್ಲಾ ಆಟೋಗಳಿಗೂ ನೀಡಿದ್ದಾರೆ. ಇಲ್ಲಿ ಎಲ್ಲೂ ಇಲ್ಲದೆ ಪಡುಬಿದ್ರೆಯಿಂದ ಬಂದ್ರಲ್ಲ, ಭಾರಿ ಖುಷಿ ಪಟ್ಟೆ. ಒಂದು ಎರಡನೇದಾಗಿ ಇವರು ರೇಟು ಕೂಡ ಜಾಸ್ತಿ ಮಾಡಿಲ್ಲ. ಕೆಲವು ಕಡೆ 100, 110 ಹೀಗೆಲ್ಲ ಮಾಡ್ತಾ ಇದ್ದು, ಮಾಡಿಲ್ಲ. ಹಾಗಾಗಿ ತುಂಬ ಖುಷಿ ಆಯ್ತು ಸರ್. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿರ್ಬೋದು, ಪಾಪ ಅವರು ವೆಯ್ಟ್ ಮಾಡಬೇಕಲ್ಲ ನಮಗೆ. ಹಾಗಾಗಿ ಏನೂ ತೊಂದರೆ ಆಗಿಲ್ಲ, ಭಾರಿ ಖುಷಿ ಆಯ್ತು ಸರ್. ಎಲ್ಲೂ ಗ್ಯಾಸ್ ಸಿಗ್ತಿದ್ದಾಗ ನಮಗೆ ಕೊಟ್ಟದಕ್ಕೆ ಒಂಥರ ಸಂತೋಷ ಆಯಿತು. ನಮ್ಮ ಸಂಸ್ಥೆ ಸುಮಾರು 3 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಇತ್ತೀಚೆಗೆ ಕೊಲ್ಲಿ ಯುದ್ಧದಿಂದಾಗಿ ಎಲ್ಲ ಕಡೆ ಬಂದಾದರೂ ನಾವು ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ನಮ್ಮ ಗ್ರಾಹಕರು ಯಾವಾಗಲೂ ರಿಕ್ಷಾ ಓಡಿಸ್ತಾ ಇರಬೇಕು ಅಂತೇಳುವ ನಿಷ್ಠೆಯಿಂದ ನಾವು ಚೆನ್ನೈಯಿಂದ ಬರುವುದಾದರೂ ಕೂಡ 17.5 ಲಕ್ಷ ರೂಪಾಯಿ ಹಾಕಿ 2 ದಿನದ ನಂತರ ನಮಗೆ ಲೋಡ್ ಕೊಡ್ತಾರೆ. ಆ ಲೋಡ್ ಇಲ್ಲಿಗೆ ಬರುವಾಗ ಮತ್ತೆ 2 ದಿನ ಆಗ್ತದೆ. ಇವತ್ತು ಒಂದು ಸ್ವಲ್ಪ ಲೇಟ್ ಆದ್ದರಿಂದ ಈ ರಶ್, ಇಲ್ಲಾಂದರೆ ನಮ್ಮಲ್ಲಿ ರಶ್ ಇರುವುದಿಲ್ಲ. ನಾರ್ಮಲ್ ಆಗಿ ಎಲ್ಲರಿಗೂ ಒಳ್ಳೆ ತೃಪ್ತಿಕರವಾದ ಸೇವೆಯನ್ನು ಕೊಡುವುದೇ ನಮ್ಮ ಉದ್ದೇಶ. ಇವತ್ತು ಸ್ವಲ್ಪ ಲೇಟ್ ಆದಕ್ಕೆ ಎಲ್ಲ ರಿಕ್ಷಾ ಚಾಲಕರನ್ನು ಕ್ಷಮೆ ಯಾಚಿಸ್ತಾ ಇದ್ದೇನೆ. ಶಿವರಾಮ್, ವಿ4 ನ್ಯೂಸ್, ಬ್ರಹ್ಮಾವರ.